ಮಳೆಗಾಲ ಬಂತು ಅಂದ್ರೆ ಸಾಕು ಡೆಂಗ್ಯೂ ಭಯವು ಶುರುವಾಗುತ್ತೆ. ಪ್ರತಿ ವರ್ಷ ಸಾವಿರಾರು ಜನರು ಡೆಂಗ್ಯೂ ಸೋಂಕಿಗೆ ತುತ್ತಾಗ್ತಾರೆ. ಕೆಲವರು ಆಸ್ಪತ್ರೆಗೆ ಸೇರ್ತಾರೆ, ಕೆಲವರಿಗೆ ಜೀವದ ಅಪಾಯವೂ ಕೂಡ ಎದುರಾಗುತ್ತೆ. ಆದರೆ ಈಗ ಒಂದು ದೊಡ್ಡ ಸುದ್ದಿ ಹೊರಬಿದ್ದಿದೆ. ಭಾರತದಲ್ಲಿ ಮೊದಲ ಬಾರಿಗೆ ಡೆಂಗ್ಯೂ ವಿರುದ್ಧದ ಲಸಿಕೆ ಕ್ಯುಡೆಂಗಾಗೆ ಅನುಮೋದನೆ ಸಿಕ್ಕಿದೆ. ಹಾಗಾದ್ರೆ ಈ ಲಸಿಕೆ ಡೆಂಗ್ಯೂವನ್ನ ಸಂಪೂರ್ಣವಾಗಿ ತಡೆಯುತ್ತಾ? ಎಲ್ಲರೂ ಇದನ್ನ ತೆಗೆದುಕೊಳ್ಬೇಕೆ? ಯಾರಿಗೆ ಈ ಲಸಿಕೆ ಸೂಕ್ತವಲ್ಲ ಮತ್ತು ಲಸಿಕೆ ಪಡೆದ ನಂತರವೂ ಸೊಳ್ಳೆಯಿಂದ ರಕ್ಷಣೆ ಯಾಕೆ ಮುಖ್ಯ? ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಸರಳವಾಗಿ ಉತ್ತರ ತಿಳಿಯೋಣ. ಮೊದಲನೇದು, ಡೆಂಗ್ಯೂ ಯಾಕೆ ಅಪಾಯಕಾರಿ? ಮೊದಲು ಡೆಂಗ್ಯೂ ಬಗ್ಗೆ ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡೆಂಗ್ಯೂ ಒಂದು ವೈರಲ್ ಸೋಂಕು. ಇದು ಏಡಿಸ್ ಎಂಬ ಸೊಳ್ಳೆಯ ಕಚ್ಚುವಿಕೆಯಿಂದ ಹರಡುತ್ತೆ. ಹೆಚ್ಚಿನ ಜ್ವರ, ತೀವ್ರ ತಲೆನೋವು, ಕಣ್ಣುಗಳ ಹಿಂದೆ ನೋವು, ಸ್ನಾಯು ಹಾಗೂ ಕೀಲು ನೋವು, ವಾಂತಿ, ಆಯಾಸ ಇವು ಡೆಂಗ್ಯೂನ ಸಾಮಾನ್ಯ ಲಕ್ಷಣಗಳು. ಆದರೆ ಕೆಲವರಲ್ಲಿ ಇದೇ ಸೋಂಕು ಗಂಭೀರ ರೂಪ ಪಡೆದು ರಕ್ತಸ್ರಾವ, ಪ್ಲೇಟ್ಲೆಟ್ಗಳ ಇಳಿಕೆ, ಶಾಕ್ ಹಾಗೂ ಜೀವಕ್ಕೆ ಅಪಾಯ ಉಂಟು ಮಾಡಬಹುದು. ಆದ್ದರಿಂದಲೇ ಡೆಂಗ್ಯೂ ತಡೆಗಟ್ಟುವುದು ಚಿಕಿತ್ಸೆಗಿಂತಲೂ ಮುಖ್ಯ. ಎರಡನೇದಾಗಿ, ಕ್ಯುಡೆಂಗಾ ಲಸಿಕೆ ಎಂದರೇನು? ಇದೀಗ ಎಲ್ಲರೂ ಮಾತನಾಡುತ್ತಿರುವ ಕ್ಯುಡೆಂಗಾ ಬಗ್ಗೆ ತಿಳಿಯೋಣ. ಈ ಲಸಿಕೆಯನ್ನ ಜಪಾನ್ ಮೂಲದ ಔಷಧ ಕಂಪನಿ ಟಕೇಡಾ ಅಭಿವೃದ್ಧಿಪಡಿಸಿದೆ. ಭಾರತದಲ್ಲಿ ಇದರ ಬಳಕೆಗೆ ಸಿಡಿಎಸ್ಸಿಒ ಅನುಮೋದನೆ ನೀಡಿದೆ. ಡೆಂಗ್ಯೂ ವೈರಸ್ ಒಂದೇ ರೀತಿಯಲ್ಲ. ಇದಕ್ಕೆ DENV1, DENV2, DENV3 ಮತ್ತು DENV4 ಎಂದು 4 ವಿಧಗಳಿವೆ. ಒಮ್ಮೆ ಡೆಂಗ್ಯೂ ಬಂದ್ರೆ ಮತ್ತೆ ಬರೋದಿಲ್ಲ ಅಂತ ಹೇಳ್ತಾರಲ್ಲ, ಅದು ಅಕ್ಷರಶಃ ತಪ್ಪು. ಯಾಕಂದ್ರೆ ಒಂದು ವಿಧದ ಸೋಂಕಿನಿಂದ ಉಳಿದ 3 ವಿಧಗಳ ವಿರುದ್ಧ ಸಂಪೂರ್ಣ ರಕ್ಷಣೆ ಸಿಗೋದಿಲ್ಲ. ಅದರ ಕಾರಣದಿಂದ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಡೆಂಗ್ಯೂ ಬರಬಹುದು. ಕ್ಯುಡೆಂಗಾ ಲಸಿಕೆಯ ಉದ್ದೇಶ ಈ 4 ವಿಧಗಳ ವಿರುದ್ಧ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬೆಳೆಸೋದು. ಮೂರನೇ ವಿಚಾರ, ಲಸಿಕೆಯನ್ನ ಹೇಗೆ ಕೊಡ್ತಾರೆ? ಈ ಲಸಿಕೆಯನ್ನ ಒಂದೇ ಬಾರಿ ಕೊಡೋದಿಲ್ಲ, ಒಟ್ಟು 2 ಡೋಸ್ಗಳಾಗಿ ನೀಡಲಾಗುತ್ತೆ. ಮೊದಲ ಡೋಸ್ ತೆಗೆದುಕೊಂಡ 3 ತಿಂಗಳ ನಂತರ 2ನೇ ಡೋಸ್ ಅನ್ನ ಕೊಡಲಾಗುತ್ತೆ. ತಜ್ಞರ ಪ್ರಕಾರ 2 ಡೋಸ್ ಪೂರ್ಣಗೊಂಡ್ರೆ ಮಾತ್ರ ಉತ್ತಮ ರಕ್ಷಣೆ ಸಿಗುವ ಸಾಧ್ಯತೆ ಹೆಚ್ಚಾಗುತ್ತೆ. ನಾಲ್ಕನೆಯದು, ಇದು 100% ರಕ್ಷಣೆ ನೀಡುತ್ತಾ? ಇಲ್ಲಿ ಬಹಳ ಮುಖ್ಯವಾದ ವಿಷಯ ಇದೆ. ಬಹಳ ಜನರಿಗೆ ಲಸಿಕೆ ಅಂದ್ರೆ ಸೋಂಕೇ ಬರಲ್ಲ ಎನ್ನುವ ಭಾವನೆ ಇರುತ್ತೆ. ಆದರೆ ಕ್ಯುಡೆಂಗಾ ಹಾಗಲ್ಲ. ಈ ಲಸಿಕೆ 100% ಡೆಂಗ್ಯೂ ಬರದಂತೆ ತಡೆಯೋದಿಲ್ಲ. ಲಸಿಕೆ ಪಡೆದ ನಂತರವೂ ಸೋಂಕು ಬರಬಹುದು. ಆದರೆ ಒಳ್ಳೆಯ ವಿಷಯ ಏನಪ್ಪಾ ಅಂದ್ರೆ, ಗಂಭೀರ ಡೆಂಗ್ಯೂ, ಆಸ್ಪತ್ರೆಗೆ ದಾಖಲಾಗುವ ಸಾಧ್ಯತೆ ಹಾಗೂ ಜೀವಕ್ಕೆ ಅಪಾಯ ಉಂಟು ಮಾಡುವ ತೊಂದರೆಗಳನ್ನ ಕಡಿಮೆ ಮಾಡುವಲ್ಲಿ ಇದು ಸಹಾಯ ಮಾಡಬಹುದು. ಅಂದ್ರೆ ಈ ಲಸಿಕೆ ನಿಮ್ಮ ಅಪಾಯವನ್ನ ಕಡಿಮೆ ಮಾಡುತ್ತೆ, ಆದರೆ ಸೊಳ್ಳೆ ಕಚ್ಚೋದನ್ನ ತಡೆಯೋದಿಲ್ಲ. ಆದ್ದರಿಂದ ಲಸಿಕೆ ಪಡೆದ್ರೂ ಮುನ್ನೆಚ್ಚರಿಕೆಗಳನ್ನ ಮುಂದುವರಿಸಲೇಬೇಕು. ಮನೆಯ ಸುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಿ. ಕೂಲರ್, ಟೈರ್, ಹೂವಿನ ಕುಂಡ, ಬಕೆಟ್ಗಳಲ್ಲಿ ನೀರು ಸಂಗ್ರಹವಾಗದಂತೆ ಸ್ವಚ್ಛಗೊಳಿಸಿ. ಸೊಳ್ಳೆ ನಿವಾರಕ ಕ್ರೀಮ್ ಅಥವಾ ಸ್ಪ್ರೇ ಬಳಸಿ. ಮೈ ಮುಚ್ಚುವ ಬಟ್ಟೆಗಳನ್ನ ಧರಿಸಿ. ಸಾಧ್ಯವಾದರೆ ಕಿಟಕಿ ಮತ್ತು ಬಾಗಿಲುಗಳಿಗೆ ಸೊಳ್ಳೆ ಪರದೆಯನ್ನ ಅಳವಡಿಸಿ. ಇನ್ನ 5ನೇ ವಿಚಾರ, ಡೆಂಗ್ಯೂ ಬಂದ ನಂತರ ಲಸಿಕೆ ತೆಗೆದುಕೊಂಡ್ರೆ ಗುಣವಾಗುತ್ತದೆಯೇ? ಇದು ಮತ್ತೊಂದು ತಪ್ಪು ಕಲ್ಪನೆ. ಕ್ಯುಡೆಂಗಾ ಒಂದು ಚಿಕಿತ್ಸೆ ಅಲ್ಲ, ಇದು ಕೇವಲ ತಡೆಗಟ್ಟುವ ಲಸಿಕೆ ಅಷ್ಟೇ. ಈಗಾಗಲೇ ಡೆಂಗ್ಯೂ ಬಂದಿದ್ರೆ ಈ ಲಸಿಕೆ ಔಷಧಿಯಂತೆ ಕೆಲಸ ಮಾಡೋದಿಲ್ಲ. ಹೆಚ್ಚಿನ ಜ್ವರ, ತೀವ್ರ ಹೊಟ್ಟೆ ನೋವು, ರಕ್ತಸ್ರಾವ, ಉಸಿರಾಟದ ತೊಂದರೆ ಅಥವಾ ತೀವ್ರ ಆಯಾಸ ಕಂಡು ಬಂದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕು. 6ನೇ ವಿಚಾರ, ಹಾಗಾದ್ರೆ ಈ ಲಸಿಕೆಯನ್ನ ಎಲ್ಲರೂ ತೆಗೆದುಕೊಳ್ಳಬಹುದಾ? ಇಲ್ಲ, ಪ್ರತಿಯೊಬ್ಬರೂ ಈಗಲೇ ಹೋಗಿ ಈ ಲಸಿಕೆಯನ್ನ ತೆಗೆದುಕೊಳ್ಳಬೇಕೆಂದೇನಿಲ್ಲ. ಯಾವ ಪ್ರದೇಶದಲ್ಲಿ ಡೆಂಗ್ಯೂ ಹೆಚ್ಚು ಇದೆ, ಯಾವ ವಯೋಮಾನದವರಿಗೆ ಮೊದಲು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಲಭ್ಯವಿದೆ ಎಂಬುದನ್ನ ಸರ್ಕಾರ ಹಾಗೂ ಸಾರ್ವಜನಿಕ ಆರೋಗ್ಯ ಇಲಾಖೆ ನಿರ್ಧರಿಸುತ್ತೆ. ವೈದ್ಯರ ಸಲಹೆ ಇಲ್ಲದೆ ಸ್ವಯಂ ಲಸಿಕೆ ಪಡೆಯೋದು ಸರಿಯಲ್ಲ. ಯಾರಿಗೆ ಈ ಲಸಿಕೆ ಸೂಕ್ತವಲ್ಲ? ಕೆಲವು ಜನರು ಈ ಲಸಿಕೆ ತೆಗೆದುಕೊಳ್ಳುವ ಮೊದಲು ವೈದ್ಯರ ಸಲಹೆ ಕಡ್ಡಾಯವಾಗಿ ಪಡಿಬೇಕು. ಅವರಲ್ಲಿ ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು, ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು, ಇಮ್ಯುನೋಸಪ್ರೆಸಿವ್ ಔಷಧಿಗಳನ್ನ ತೆಗೆದುಕೊಳ್ಳುತ್ತಿರುವವರು, ಈ ಹಿಂದೆ ಯಾವುದೇ ಲಸಿಕೆಯಿಂದ ತೀವ್ರ ಅಲರ್ಜಿ ಅನುಭವಿಸಿರುವವರು, ಈ ವರ್ಗದವರು ವೈದ್ಯರ ಸಲಹೆ ಇಲ್ಲದೆ ಲಸಿಕೆಯನ್ನ ಯಾವುದೇ ಕಾರಣಕ್ಕೂ ಪಡೆಯಬಾರದು. ಹೀಗಾಗಿ ಕ್ಯುಡೆಂಗಾ ಡೆಂಗ್ಯೂ ವಿರುದ್ಧದ ಹೋರಾಟದಲ್ಲಿ ಒಂದು ಮಹತ್ವದ ಹೆಜ್ಜೆ. ಆದರೆ ಇದು ಒಂದೇ ಪರಿಹಾರ ಅಲ್ಲ.
ಲಸಿಕೆ ಜೊತೆಗೆ ಸೊಳ್ಳೆಗಳ ನಿಯಂತ್ರಣ, ಸಮಯಕ್ಕೆ ಸರಿಯಾದ ಪರೀಕ್ಷೆ, ವೈದ್ಯರ ಚಿಕಿತ್ಸೆ ಹಾಗೂ ಸಾರ್ವಜನಿಕ ಜಾಗೃತಿ ಇವೆಲ್ಲವೂ ಸಮಾನವಾಗಿ ಮುಖ್ಯವಾಗುತ್ತೆ.